ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ಲೌಡ್ ಕಂಪ್ಯೂಟಿಂಗ್ ಮಾಡ್ಯೂಲ್ 4 ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಎಲ್ಲ ಕಾನ್ಸೆಪ್ಟು ಕೂಡ ಆಲ್ಮೋಸ್ಟ್ ಈಸಿ ಇದಾವೆ. ಸೊ ನಾನು ಏನೇನು ಅಂತ ಮೇಲ್ ಮಾತ್ರ ಹೇಳ್ತಾ ಹೋಗ್ತೀನಿ. ಈ PDF ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲಿ ನೀವು ನೀಟಾಗಿ ಓದ್ಕೊಂಡ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ, ಸರಿನಾ? ಫಸ್ಟ್ ಮೊದಲನೇ ಕಾನ್ಸೆಪ್ಟ್ ಏನು ಹೇಳ್ತಾ ಇರೋದು, ಸೆಕ್ಯೂರಿಟಿ. ಸೊ ಸೆಕ್ಯೂರಿಟಿ ಬಗ್ಗೆ ನಾವು ತೋರಿಸ್ತಾ ಹೋಗಬೇಕು. ದಿ ಟಾಪ್ ಕನ್ಸರ್ನ್ ಫಾರ್ ದಿ ಕ್ಲೌಡ್ ಯೂಸರ್ಸ್ ಅಂತ ಅಂದ್ರೇನು, ಕ್ಲೌಡ್ ಸೆಕ್ಯೂರಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಕ್ಲೌಡ್ ಸೆಕ್ಯೂರಿಟಿ ಈಸ್ ಎ ಬಿಗ್ಗೆಸ್ಟ್ ಕನ್ಸರ್ನ್ ಡ್ಯೂ ಟು ದ ಲಾಸ್ ಆಫ್ ಕಂಟ್ರೋಲ್ ಓವರ್ ದಿ ಡೇಟಾ ಅಂಡ್ ದ ಇನ್ಫ್ರಾಸ್ಟ್ರಕ್ಚರ್. ಸೊ ಇದು ಯಾವ ರೀತಿ ಅಂತಂದರೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ ನೋಡಿ. ಇವಾಗ ನಿಮ್ಮ ಹತ್ರ ಮೊಬೈಲ್ ಇದೆ. ಸೊ ಅದರಲ್ಲಿ ನೀವು ಜಿಯೋ ಸಿಮ್ ಆಗಿರ್ಬೋದು, ಏರ್ಟೆಲ್ ಸಿಮ್ ಹಾಕಿರ್ಬೋದು, ಯಾವುದಾದ್ರೂ ಹಾಕಿರ್ಬೋದು. ಸೊ ಅದ್ರದ್ದು ಟವರು ಕೇವಲ ಒಂದೇ ಒಂದು ಜಾಗದಲ್ಲಿ ಇರುತ್ತಾ? ಫಾರ್ ಎಕ್ಸಾಂಪಲ್ ಇವಾಗ ಸ್ಟಾರ್ಟಪ್ ಮುಂಬೈಯಲ್ಲಿ ಇದೆ ಅಂತ ಅನ್ಕೊಳ್ಳಿ, ಏರ್ಟೆಲ್ದು. ಸೊ ಏರ್ಟೆಲ್ಲಿಂದು ಬರೀ ಒಂದು ನೆಟ್ವರ್ಕಿಂದು ಟವರ್ ಮುಂಬೈಯಲ್ಲಿ ಮಾತ್ರ ಇರುತ್ತಾ? ಇಲ್ಲ, ನಿಮ್ಮೂರಲ್ಲಿ ಇರುತ್ತೆ, ಪಕ್ಕದೂರಲ್ಲಿ ಇರುತ್ತೆ. ಸೊ ದಟ್ ನೆಟ್ವರ್ಕ್ ನಿಮಗೆ ಈಸಿಯಾಗಿ ಅಸೆಸ್ ಆಗ್ಬೋದು, ಮತ್ತು ಎಲ್ಲರಿಗೂ ಕೂಡ ನೆಟ್ವರ್ಕ್ ಸಿಗಂಗೆ ಮತ್ತು ಎಲ್ಲರೂ ಕೂಡ ಅಸೆಸ್ ಮಾಡಂಗೆ ಆಗಬೇಕು ಅಂತ. ಅದೇ ರೀತಿ ಕ್ಲೌಡ್ ಸರ್ವಿಸಸ್ ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಅದ್ರದ್ದು ಡೇಟಾ ಸೆಂಟರ್ಗಳು ಎಲ್ಲ ಕಡೆನೂ ಇರ್ತವೆ. ಫಾರ್ ಎಕ್ಸಾಂಪಲ್ ಈಗ ತೆಲಂಗಾಣದಲ್ಲಿ ಅಲ್ಲಿ ಗೂಗಲ್ದು ಹೊಸದಾಗೆ ಡೇಟಾ ಸೆಂಟರ್ ಓಪನ್ ಆಗ್ತಾ ಇದೆ. ಸೊ ಈ ರೀತಿ ಕ್ಲೌಡ್ ಡೇಟಾ ಸೆಂಟರ್ಗಳು ನಮಗೆ ಜಾಸ್ತಿ ಬೇಕಾಗ್ತವೆ. ಪ್ರತಿಯೊಂದು ಲೊಕೇಶನಲ್ಲೂ ಕೂಡ ಕಂಟ್ರಿಗಳಲ್ಲಿ ಇರ್ಬೋದು. ಇವಾಗ ಅಮೆರಿಕದಲ್ಲಿ ಕ್ಲೌಡ್ ಡೇಟಾ ಸೆಂಟರ್ ಇರುತ್ತೆ, ಬೆಂಗಳೂರಲ್ಲಿ ಕ್ಲೌಡ್ ಡೇಟಾ ಸೆಂಟರ್ ಇರುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಲೊಕೇಶನ್ಗಳಲ್ಲಿ ಇರ್ತವೆ. ಸೊ ಇಲ್ಲಿ ಡೇಟಾ ಟ್ರಾನ್ಸ್ಫರ್ ಆಗಬೇಕಾದ್ರೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದೇ ಇಲ್ಲಿ ಟಾಪ್ ಮೋಸ್ಟ್ ಕನ್ಸರ್ನ್ ಅಂತ ಹೇಳ್ತಾ ಇರೋದು. ಸೊ ಇಶ್ಯೂಸ್ಗಳು ಏನೇನಾಗ್ಬೋದು, ಅನ್ಆಥರೈಸ್ಡ್ ಅಸೆಟ್ಸ್ ಅಂಡ್ ದಿ ಡೇಟಾ ಥೆಫ್ಟ್. ಅನ್ಆಥರೈಸ್ಡ್ ಅಸೆಟ್ಸ್ ಅಂತ ಅಂದರೆ ಇವಾಗ ಸೈಬರ್ ಅಟ್ಯಾಕ್ಸ್ ಇರ್ಬೋದು ಅಥವಾ ಹ್ಯಾಕ್ ಮಾಡೋರು ಇರ್ಬೋದು. ಸೊ ಅವರು ನಿಮ್ಮ ಡೇಟಾವನ್ನು ಥೆಫ್ಟ್ ಮಾಡ್ಬೋದು. ಡೇಟಾ ಲೈಫ್ ಸೈಕಲ್ ಇಶ್ಯೂಸ್. ಸೊ ಯೂಸರ್ಸ್ ಕೆನಾಟ್ ಎನ್ಶೂರ್ ದ ಕಂಪ್ಲೀಟ್ ಡಿಲೀಷನ್ ಆಫ್ ದಿ ಡೇಟಾ. ಈಗ ನೀವು ಮೊಬೈಲಲ್ಲಿ ಒಂದು ಫೋಟೋನ ಡಿಲೀಟ್ ಮಾಡಿದ್ದೀರಾ ಅಂತಂದರೆ ಅದು ನಿಮ್ಮ ಮೊಬೈಲಲ್ಲಿ ಡಿಲೀಟ್ ಆಗಿರ್ಬೋದು, ಬಟ್ ಡೇಟಾ ಸೆಂಟರಲ್ಲಿ ಅದು ಸ್ಟೋರ್ ಆಗೇ ಆಗಿರುತ್ತೆ, ಸರಿನಾ? ಇವಾಗ ನೀವು ಫಾರ್ ಎಕ್ಸಾಂಪಲ್ ನೀವು ಕ್ರೈಮ್ ಸ್ಟೋರೀಸು ಇಲ್ಲ ಅಂತಂದರೆ TV9 ನೋಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ಅವ್ರು ಏನೇ ಫೋನ್ ಕಾಲ್ ಇರ್ಬೋದು ಅಥವಾ ಫೋಟೋಸ್ಗಳನ್ನು ಡಿಲೀಟ್ ಮಾಡಿದ್ರು ಕೂಡ ಅದನ್ನು ಮತ್ತೆ ರಿಕವರ್ ಮಾಡಿಸ್ತಾರೆ ಆ ಕ್ಲೌಡ್ ಡೇಟಾ ಸೆಂಟರ್ಸನ್ನು ಯೂಸ್ ಮಾಡಿಕೊಂಡು. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು, ಸರಿನಾ? ನೀವು ಡಿಲೀಟ್ ಮಾಡಿದ್ರೂ ಸಹಿತ ಅದೆಲ್ಲ ಕೂಡ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಲ್ಯಾಕ್ ಆಫ್ ಸ್ಟ್ಯಾಂಡರ್ಡೈಸೇಷನು, ಆಡಿಟಿಂಗ್ ಆ್ಯಂಡ್ ಕಂಪ್ಲೈನ್ಸ್ ಚಾಲೆಂಜಸ್ಸು, ಮಲ್ಟಿ ಟೆನೆನ್ಸಿ ರಿಸ್ಕ್ ಅಂತಂದರೆ ಶೇರ್ಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ರೀಸಸ್ ದ ಅಟ್ಯಾಕ್ ಸರ್ವಿಸಸ್. ಸೊ ಇಲ್ಲಿ ನಮಗೆ ಪ್ರೈವೇಟ್ ಅಂತ ಬರುತ್ತೆ, ಪಬ್ಲಿಕ್ ಅಂತ ಬರುತ್ತೆ. ಕ್ಲೌಡ್ ಸರ್ವಿಸಸ್ಗಳಲ್ಲಿ ಪಬ್ಲಿಕ್ ಅಂತ ಅಂದಾಗ ಕೇವಲ ಒಂದೇ ಒಂದಿರುತ್ತೆ. ಸೊ ಅದು ಎಲ್ಲರಿಗೂ ಕೂಡ ರಿಸೋರ್ಸಸ್ಗಳನ್ನು ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಜಿಯೋ ಸಿಮ್ಮನ್ನು ತೊಗೊಂಡಿದ್ದೀರ ಅಂತಂದರೆ ಜಿಯೋ ಟವರ್ ಏನು ಮಾಡುತ್ತೆ, ನಿಮ್ಗೆ ಎಲ್ಲರಿಗೂ ಕೂಡ ನೆಟ್ವರ್ಕನ್ನು ಕೊಡುತ್ತೆ. ಬಟ್ ಪ್ರೈವೇಟ್ ಅಂತ ಬಂದಾಗ ನೀವು ಹೊಸದಾಗೆ ವೈಫೈಯನ್ನು ಹಾಕ್ಸ್ಕೊಂಡಿದ್ದೀರಾ ಅಂತಂದ್ರೂ ಅದು ನಿಮ್ಮ ಪ್ರೈವೇಟ್. ನೀವು ಪಾಸ್ವರ್ಡ್ ಇದ್ದರೆ ಮಾತ್ರ ಅದನ್ನು ಅಸೆಸ್ ಮಾಡೋಕ್ಕಾಗೋದು ಮತ್ತು ವಿತಿನ್ ದ ರೇಂಜ್. ಸೊ ಅದನ್ನು ಏನಂತ ಕರಿತೀವಿ, ಪ್ರೈವೇಟ್. ಸೊ ಪ್ರೈವೇಟ್ ಇದೆ ಅಂತಂದರೆ ಡಾಟಾ ಬ್ರೀಚ್ ಅಥವಾ ಡಾಟಾ ಥೆಫ್ಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರಲ್ಲ. ಬಟ್ ಪಬ್ಲಿಕ್ ಆಗಿದೆ ಅಂತಂದರೆ ಡಾಟಾ ಥೆಫ್ಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದನ್ನೇ ಏನಂತ ಕರೀತಾ ಇರೋದು ಮಲ್ಟಿ ಟೆನೆನ್ಸಿ ಅಂತ ಕರಿತಾ ಇದ್ದಾರೆ. ನೆಕ್ಸ್ಟ್ ಲೀಗಲ್ ಆ್ಯಂಡ್ ಜೂರಿಡಿಕ್ಷನ್ ಇಶ್ಯೂಸ್. ಸೊ ಜೂರಿಡಿಕ್ಷನ್ ಇಶ್ಯೂಸ್ ಏನು ಬರ್ಬೋದು, ಡಿಫ್ರೆಂಟ್ ಲಾ ಕ್ರಿಯೇಟ್ ದ ಕಂಪ್ಲೇಂಟ್ಸ್ ಇಶ್ಯೂಸು. ಸೊ ಇವಾಗ ಯಾವುದೋ ಒಂದು ಕೇಸ್ ಆಗಿತ್ತು. ಸೊ ಆ ಕೇಸಲ್ಲಿ ಐಫೋನ್ನವರು ಡೇಟಾನ ಕೊಡೋದೇ ಇಲ್ಲ ಅಂತ ಹೇಳಿದ್ರು. ಸೊ ಈ ರೀತಿ ಕನ್ಸರ್ನ್ಗಳು ಆಗ್ಬೋದು ಜುಡಿಷಿಯರಿಯಲ್ಲಿ. ನೆಕ್ಸ್ಟ್ ಆಟೋಮೆಟಿಕ್ ಕಂಪ್ಯೂಟಿಂಗ್ ರಿಸ್ಕ್ಗಳು ಬರ್ಬೋದು. ಸೊ ಅದೇನೇನು ಅಂತ ಸಿಂಗಲ್ ಲೈನ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಅಷ್ಟನ್ನ ಓದ್ರಿ ಸಾಕು. ನೆಕ್ಸ್ಟ್ ಕ್ಲೌಡ್ ಸೆಕ್ಯೂರಿಟಿ ರಿಸ್ಕ್ಸು, ಅದೇ ಟಾಪಿಕ್ ಇರುವಂಥದ್ದು ಎಕ್ಸ್ಟೆನ್ಷನ್ ಇದ್ದಂಗೆ. ಸೊ ಸಿಸ್ಟಮ್ ಫೇಸಸ್ ಮಲ್ಟಿಪಲ್ ಟೈಪ್ಸ್ ಆಫ್ ಸೆಕ್ಯೂರಿಟಿ ರಿಸ್ಕ್ಸು. ಸೊ ಕ್ಯಾಟಗರೀಸ್ ಯಾವ್ಯಾವ ಬರ್ಬೋದು, ಟ್ರೆಡಿಷ್ನಲ್ ಸೆಕ್ಯೂರಿಟಿ ರಿಸ್ಕ್ಸು. ಸೊ ಇದರಲ್ಲಿ ನಮಗೆ SQL ಇಂಜೆಕ್ಷನ್ ಇರ್ಬೋದು, ವೀಕ್ ಅಥೆಂಟಿಕೇಶನ್ ಸಿಸ್ಟಮ್ಸ್ಗಳು ಮತ್ತು ಫಿಶಿಂಗು. ಸೊ ಈ ರೀತಿ ಬರ್ತಾ ಹೋಗ್ತವೆ. ನೆಕ್ಸ್ಟ್ ಸಿಸ್ಟಮ್ ಅವೈಲಬಿಲಿಟಿ ಥ್ರೆಟ್ಸ್ಗಳೇನೇನು, ಡೇಟಾ ಲಾಕ್ ಇನ್ ಇಶ್ಯೂಸು ಮತ್ತು ಅನ್ವೆರಿಫೈಡ್ ಕಾಂಪಿಟೇಷನಲ್ ರಿಸಲ್ಟ್ಸ್ಗಳು ನಮಗೆ ಬರ್ತಾ ಹೋಗ್ಬೋದು. ನೆಕ್ಸ್ಟ್ ಥರ್ಡ್ ಪಾರ್ಟಿ ಡೇಟಾ ಕಂಟ್ರೋಲ್ ರಿಸ್ಕ್ಸು. ಸೊ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ, ಡೇಟಾ ಲಾಸ್ ಡ್ಯೂ ಟು ದ ಹಾರ್ಡ್ವೇರ್ ಫೇಲ್ಯೂರ್ಸು. ಸೊ ಈ ರೀತಿ ನಮಗೆ ಇಶ್ಯೂಸ್ ಬರ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ಲೌಡ್ ಡೇಟಾ ಸೆಕ್ಯೂರಿಟಿ ಆ್ಯಂಡ್ ಪ್ರೈವೇಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಸರಿನಾ? PI ಅಂತಂದ್ರೇನು, ಪ್ರೈವೇಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ. ಕ್ಲೌಡ್ ಡೇಟಾ ಸೆಕ್ಯೂರಿಟಿ ಇಶ್ಯೂಸ್ಗಳೇನೇನು ಬರ್ಬೋದು, ಡೇಟಾ ಸ್ಟೋರ್ಡ್ ಇನ್ ದ ಥರ್ಡ್ ಪಾರ್ಟಿ ಸರ್ವಿಸಸ್ಸು. ನೆಕ್ಸ್ಟ್ ಲ್ಯಾಕ್ ಆಫ್ ಕಂಟ್ರೋಲ್ ಓವರ್ ದ ಡೇಟಾ ಲೊಕೇಶನ್, ಅನ್ಆಥರೈಸ್ಡ್ ಡೇಟಾ ಯೂಸೇಜಸ್ಗಳು ಆಗ್ಬೋದು. ಸೊ ಪ್ರೈವೇಸಿಯಲ್ಲಿ ಚಾಲೆಂಜಸ್ಗಳೇನೇನು ಬರ್ಬೋದು, ಸೊ ಥೆಫ್ಟ್ಗಳಾಗ್ಬೋದು,
ಡೇಟಾ ಡೂಪ್ಲಿಕೇಶನ್ ಅಕ್ರಾಸ್ ದಿ ರೀಜನ್ಸ್ ಆಗ್ಬೋದು. ಡೂಪ್ಲಿಕೇಶನ್ ಅಂತ ಅಂದ್ರೇನು, ಚೇಂಜಸ್ ಅನ್ನ ಮಾಡುವಂತ ಸಾಧ್ಯತೆ ಇರ್ಬೋದು. ಲೀಗಲ್ ಡಿಫರೆನ್ಸಸ್ ಬಿಟ್ವೀನ್ ದ ಕಂಟ್ರೀಸ್. ಸೊ ಈ ರೀತಿ ಅಂತಂದ್ರೆ ಜುಡಿಷಿಯರಿ ಡಿಫರೆನ್ಸಸ್ಗಳಿರ್ತವೆ. ಸೊ ಆ ರೀತಿ. ನೆಕ್ಸ್ಟ್ ಪ್ರೈವೇಸಿ ರೆಗ್ಯುಲೇಷನ್ಗಳೇನೇನು ಅಂತ ಕೊಟ್ಟಿದ್ದೀನಿ. ನೋಟಿಸು, ಚಾಯ್ಸು, ಅಸೆಸ್ಸು, ಸೆಕ್ಯೂರಿಟಿ, ಈ ರೀತಿ. ಪ್ರೈವೇಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಅಂದ್ರೇನು, ಟೂಲ್ ಯೂಸ್ ಟು ಎವ್ಯಾಲ್ಯೂಯೇಟ್ ದ ಪ್ರೈವೇಸಿ ರಿಸ್ಕ್ಸ್ ಇನ್ ದ ಕ್ಲೌಡ್ ಸಿಸ್ಟಮ್. ಸೊ ಕಾಂಪೋನೆಂಟ್ಸ್ಗಳು ಯಾವ್ಯಾವ ಯೂಸ್ ಆಗ್ತವೆ, ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್, ರಿಸ್ಕ್ ಐಡೆಂಟಿಫಿಕೇಶನ್, ಸ್ಟೇಕ್ ಹೋಲ್ಡರ್ ಅನಾಲಿಸಿಸ್, ಸೆಕ್ಯೂರಿಟಿ ಮೆಷರ್ಸ್, ಕ್ರಾಸ್ ಬಾರ್ಡರ್ ಡೇಟಾ ಅನಾಲಿಸಿಸ್. ಸೊ ಇದರಿಂದ ಆಗುವಂಥ ಬೆನಿಫಿಟ್ಗಳೇನು, ಇನ್ಶೂರ್ಸ್ ಲೀಗಲ್ ಕಂಪ್ಲೇಂಟ್ಸ್ ಮತ್ತೆ ಐಡೆಂಟಿಫೈ ವಲ್ನರಬಿಲಿಟೀಸ್ ಅರ್ಲಿ. ಸರಿನಾ, ಏನಾದ್ರೂ ಕೂಡ ಡಾಟಾ ಬ್ರೀಚ್ ಅಥವಾ ಮ್ಯಾನಿಪುಲೇಷನ್ ಆಗ್ತಿದೆ ಅಂತಂದ್ರೆ ನಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಕ್ಲೌಡ್ ಡೇಟಾ ಎನ್ಕ್ರಿಪ್ಷನ್. ಸೊ ಏನಕ್ಕೆ ಬೇಕು ನಮಗೆ, ಪ್ರೊಟೆಕ್ಟ್ ದ ಸೆನ್ಸಿಟಿವ್ ಕ್ಲೌಡ್ ಡೇಟಾ. ಸರಿನಾ. ಸೊ ಟೈಪ್ಸ್ ಯಾವ್ಯಾವ ಬರ್ಬೋದು, RSA ಬರ್ಬೋದು. ನೆಕ್ಸ್ಟ್ ಹೋಮೋಮಾರ್ಫಿಕ್ ಎನ್ಕ್ರಿಪ್ಷನ್ ಅಂತ ಬರುತ್ತೆ. ಸೊ ಈ ರೀತಿ ಮತ್ತೆ ಫುಲ್ಲಿ ಹೋಮೋಮಾರ್ಫಿಕ್ ಎನ್ಕ್ರಿಪ್ಷನ್. ಸೊ ಈ ರೀತಿ ಡಿಫ್ರೆಂಟ್ ಬರ್ತವೆ. ಸೊ ಚಾಲೆಂಜಸ್ ಎಲ್ಲ ಕೊಟ್ಟಿದ್ದೀನಿ. ಸೊ ಆರಾಮಾಗಿ ಓದ್ಕೊಂತ ಹೋಗಿ. ಸಿಂಗಲ್ ಲೈನ್ ಇರುವಂಥದ್ದು ಅಷ್ಟೇನು ಡಿಫಿಕಲ್ಟ್ ಇಲ್ಲ. ನೆಕ್ಸ್ಟ್ ಸೆಕ್ಯೂರಿಟಿ ಆಫ್ ದಿ ಡೇಟಾ ಬೇಸ್ ಸರ್ವಿಸಸ್. ಸೊ ಅದನ್ನ DBASS ಅಂತ ಕೂಡ ಕರೀತಾ ಹೋಗ್ಬೋದು. ಸೊ ಇದರಲ್ಲಿ ಯೂಸ್ ಆಗುವಂಥ ಎಂಟಿಟೀಸ್ ಯಾವುದು, ಡೇಟಾ ಓನರ್ಸ್ಗಳಿರ್ತಾರೆ, ಯೂಸರ್ಸ್ ಇರ್ತಾರೆ, ಕ್ಲೌಡ್ ಪ್ರೊವೈಡರ್ಸ್, ಥರ್ಡ್ ಪಾರ್ಟಿ ಆಡಿಟರ್ಸ್. ಸೊ ಥ್ರೆಟ್ ಏನು ಬರ್ಬೋದು ನಮಗೆ ಈ ಡೇಟಾ ಬೇಸ್ ಸರ್ವಿಸಸ್ ಅಲ್ಲಿ, ಡೇಟಾ ಇಂಟಿಗ್ರಿಟಿ ಇಶ್ಯೂಸು, ಎಕ್ಸ್ಟರ್ನಲ್ ಅಟ್ಯಾಕು, ಮಲ್ಟಿಪಲ್ ಟೆನೆನ್ಸಿ ರಿಸ್ಕ್ಸ್ ಅಂತ ಅಂದ್ರೆ ಏನು ಅಂತ ನಾನು ಹೇಳಿದೆ. ಜಾಸ್ತಿ ಜನಕ್ಕೆ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡ್ಬೇಕಾದ್ರೆ ಡಾಟಾ ಥೆಫ್ಟ್ ಅಥವಾ ಮ್ಯಾನಿಪುಲೇಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅವೈಲಬಿಲಿಟಿ ಇಶ್ಯೂಸು, ಅಂದರೆ ನಮಗೆ ಬೇಕಾಗಿರುವಂಥ ರಿಸೋರ್ಸು ಒಂದೊಂದ್ಸಲಿ ಅವೈಲಬಲ್ ಇರಲ್ಲ. ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಸೆಕ್ಯೂರಿಟಿ ಯಾವ ರೀತಿ ವರ್ಕ್ ಆಗುತ್ತೆ, ಕೀ ಆಸ್ಪೆಕ್ಟ್ಸ್ಗಳನ್ನು ಕೊಟ್ಟಿದ್ದೀನಿ, ಮೇಜರ್ ಥ್ರೆಟ್ಗಳನ್ನು ಕೊಟ್ಟಿದ್ದೀನಿ, ಸೆಕ್ಯೂರಿಟಿ ಮೆಷರ್ಸ್ ಆ ಮೇಜರ್ ಥ್ರೆಟ್ಗಳನ್ನು ಅವಾಯ್ಡ್ ಮಾಡೋದಕ್ಕೆ ಅದೇನೇನು ಕೊಟ್ಟಿದ್ದೀನಿ. ಸೊ ಇಷ್ಟನ್ನ ಕಲೀರಿ. ನೆಕ್ಸ್ಟ್ ವರ್ಚುವಲ್ ಮಿಷಿನ್ ಸೆಕ್ಯೂರಿಟಿ. ಸೊ ಕೀ ಕಾಂಪೋನೆಂಟ್ಸ್ಗಳು ಏನೇನು ಬರ್ತವೆ, ಗೆಸ್ಟ್ ವರ್ಚುವಲ್ ಮಿಷಿನ್ಸು, ಹೈಪರ್ವೈಸರ್ ಅಂತಂದರೆ ಒಂಥರ ಸೂಪರ್ವೈಸರ್ ಇದ್ದಂಗೆ. ಸೊ ಏನೇನು ಕ್ಲೌಡ್ ಸರ್ವಿಸಸ್ಗಳಲ್ಲಿ ಆಪರೇಷನ್ಸ್ ನಡೀತಾ ಇರುತ್ತೆ, ಸೊ ಅದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಹೆಂಗೆ ಅಂತಂದರೆ ಈಗ ಫುಲ್ ಆಪರೇಷನ್ ನಡೀತಿದೆ, ಅದನ್ನು ಕ್ಲಸ್ಟರ್ ಅಥವಾ ಗ್ರೂಪ್ಗಳಾಗಿ ಮಾಡಿರ್ತಾರೆ. ಸೊ ಆ ಗ್ರೂಪ್ಗಳನ್ನು ನೋಡ್ಕೊಳೋದಕ್ಕೆ ಒಬ್ಬೊಬ್ರು ಹೈಪರ್ವೈಸರ್ ಥರ ಅಂತಂದರೆ ಅದೇನು ಮಾಡುತ್ತೆ, ಮಾನಿಟರ್ ಮಾಡ್ತಾ ಹೋಗುತ್ತೆ. ಕರೆಕ್ಟಾಗಿ ನಾವು ಬೇಕಾಗಿರುವಂಥ ಔಟ್ಪುಟ್ಟನ್ನು ತೆಗಿತಾ ಇದೀವಾ, ಮತ್ತು ಕರೆಕ್ಟಾಗಿ ಸರ್ವಿಸಸ್ ನಡೀತಾ ಇದೆಯಾ, ಮತ್ತು ಕರೆಕ್ಟಾಗಿ ಕೆಲಸ ನಡೀತಾ ಇದೆಯಾ, ಪ್ರತಿಯೊಂದನ್ನು ಕೂಡ ನೋಡ್ತಾ ಹೋಗುತ್ತೆ. ಸೊ ಥ್ರೆಟ್ಗಳು ಏನೇನು ಅಂತ ಇಲ್ಲಿ ಕೊಟ್ಟಿದ್ದೀನಿ. ಸೊ ಮೇಜರ್ ಆಗಿ ಥ್ರೆಟ್ಗಳು ಕಾಮನ್ ಆಗಿರುವಂಥದ್ದು ಸೆಕ್ಯೂರಿಟಿ ಇಶ್ಯೂಸಲ್ಲಿ, ಅವುಗಳನ್ನೇ ಬರೀತಾ ಹೋಗಿ. ನೆಕ್ಸ್ಟ್ ಸೆಕ್ಯೂರಿಟಿ ರಿಸ್ಕ್ಸ್ ಫ್ರಮ್ ದ ಶೇರ್ಡ್ ಇಮೇಜ್. ಸೊ ಇಮೇಜಸ್ಸನ್ನು ಶೇರ್ ಮಾಡಿದ್ರೆ ಯಾವ ರೀತಿ ರಿಸ್ಕ್ಗಳು ಬರ್ಬೋದು. ಸೊ ನೋಡಿ, ಸ್ಟೋರ್ಡ್ SSH ಕೀ ಆ್ಯಂಡ್ ಪಾಸ್ವರ್ಡ್. ಸೊ ಸ್ಟೋರ್ ಆಗಿರುತ್ತೆ ಬ್ಯಾಕ್ ಡೋರ್ಸಲ್ಲಿ. ಡೇಟಾ ಲೀಕೇಜ್ ಆಗುವಂಥ ಸಾಧ್ಯತೆ ಇರುತ್ತೆ, ಲಾಗ್ಸ್ ಆ್ಯಂಡ್ IP ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ಮಾಲ್ವೇರ್ ಇನ್ಫೆಕ್ಷನ್ಸ್ ಅಂತ ಅಂದ್ರೇನು, ಟ್ರೇಜೋನ್ಸ್ ಆ್ಯಂಡ್ ವೈರಸಸ್ ಇಂದ ಇಮೇಜಸ್ಗಳು. ಸೊ ಒಂದೊಂದು ಇಮೇಜಸ್ಗಳನ್ನು ನಿಮಗೆ ನಿಮ್ಮ ಫೋನಲ್ಲಿ ಕಳಿಸಿದ್ರು ಅಂತಂದರೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ವೈರಸಸ್ಗಳು ಹರಡುವಂಥ ಸಾಧ್ಯತೆ ಇರುತ್ತೆ. ಔಟ್ಡೇಟೆಡ್ ಸಾಫ್ಟ್ವೇರ್, ವಲ್ನರಬಿಲಿಟಿ ಡ್ಯೂ ಟು ದ ಓಲ್ಡ್ ಇಮೇಜಸ್ಗಳು. ಸೊ ಕ್ಲಾರಿಟಿ ಇರಲ್ಲ, ಮತ್ತು ಏನಾದ್ರೂ ಕೂಡ ಡೇಟಾ ಬ್ಲೀಚಿಂಗ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಪ್ರಿವೆನ್ಷನ್ ಮೆಷರ್ಸನ್ನು ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸೆಕ್ಯೂರಿಟಿ ರಿಸ್ಕ್ ಫಾರ್ ದ ಮ್ಯಾನೇಜ್ಮೆಂಟ್ ಆಪರೇಟಿಂಗ್ ಸಿಸ್ಟಮ್. ಸೊ ಏನೇನು ಅಂತ ರಿಸ್ಕ್ಸ್ ಇರ್ಬೋದು, ಅಟ್ಯಾಕ್ಸು ಮತ್ತು ಸೆಕ್ಯೂರಿಟಿ ಮೆಷರ್ಸ್ ಎಲ್ಲದನ್ನು ಕೊಟ್ಟಿದ್ದೀನಿ. ಸೊ ಆದಷ್ಟು ಈಸಿ ಪಾಯಿಂಟ್ಸ್ಗಳು ನೀವೇ ನೋಡ್ಕೊತ ಹೋಗಿ. ನೆಕ್ಸ್ಟ್ ಝಾರ್ ಟ್ರಸ್ಟೆಡ್ ಕಂಪ್ಯೂಟಿಂಗ್ ಬೇಸ್ ಇಂಪ್ರೂವ್ಮೆಂಟ್ ಅಂತ ಅಂದ್ರೇನು ನೋಡಿ. ಝಾರ್ ಟೆಸ್ಟೆಡ್ ಅಂತಂದರೆ ಝಾರ್ ಇಂಪ್ರೂವ್ಸ್ ದಿ ಝೆನ್ ಬೈ ದಿ ರೆಡ್ಯೂಸಿಂಗ್ ದ ಟ್ರಸ್ಟೆಡ್ ಕಂಪ್ಯೂಟಿಂಗ್ ಬೇಸಸ್. ಸರಿನಾ. ಸೊ ಇವುಗಳನ್ನು ರೆಡ್ಯೂಸ್ ಮಾಡಿಬಿಟ್ಟು ಝೆನ್ ಅನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಫೀಚರ್ಸ್ ಏನೇನು ಬರ್ತವೆ, ಮಾಡ್ಯುಲರ್ ಆರ್ಕಿಟೆಕ್ಚರ್, ರಿಡ್ಯೂಸ್ಡ್ ಅಟ್ಯಾಕ್ ಸರ್ಫೇಸು, ಲಿಮಿಟೆಡ್ ಪ್ರಿವಿಲೇಜಸ್ ಫಾರ್ ದಿ ಕಾಂಪೊನೆಂಟ್. ಸೊ ಟೈಪ್ಸ್ಗಳನ್ನು ಕೂಡ ಕೊಟ್ಟಿದ್ದೀನಿ, ಕಾಂಪೊನೆಂಟ್ಸ್ ಟೈಪ್ಸ್ಗಳು. ಸೊ ಅವುಗಳನ್ನು ನೋಡ್ತಾ ಹೋಗಿ. ನೆಕ್ಸ್ಟ್ ಟ್ರಸ್ಟೆಡ್ ಹೈಪರ್ವೈಸರ್. ಸೊ ಇದನ್ನು ನಾವು ಟೆರ್ರಾ ಅಂತ ಕೂಡ ಕರಿತಾ ಹೋಗ್ಬೋದು. ಫೀಚರ್ಗಳೇನು, ಸಪೋರ್ಟ್ ದ ಓಪನ್ ಬಾಕ್ಸ್ ಆ್ಯಂಡ್ ಕ್ಲೋಸ್ಡ್ ಬಾಕ್ಸ್ ಸಿಸ್ಟಮ್ಸ್, ಎನ್ಶೂರ್ಸ್ ಟ್ರಸ್ಟೆಡ್ ಪಾತ್ಸ್ಗಳು. ಸೊ ಇದನ್ನು ಮಾಡೋದಕ್ಕೋಸ್ಕರ ಸೆಕ್ಯೂರಿಟಿ ಬೆನಿಫಿಟ್ಸ್ ಏನು ಬರ್ತವೆ, ಸ್ಟ್ರಾಂಗ್ ಐಸೋಲೇಷನ್, ಸೆಕ್ಯೂರ್ ಎಕ್ಸಿಕ್ಯೂಷನ್, ನೋ ರೂಟ್ ಅಸೆಸ್ ಫಾರ್ ದ ಅಡ್ಮಿನ್. ಸರಿನಾ. ನೆಕ್ಸ್ಟ್ ಮೊಬೈಲ್ ಡಿವೈಸಸ್ ಆ್ಯಂಡ್ ದಿ ಕ್ಲೌಡ್ ಸೆಕ್ಯೂರಿಟಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಥ್ರೆಟ್ಸ್ಗಳು ಮತ್ತು ರಿಸ್ಕ್ ಟು ದ ಕ್ಲೌಡು, ಸೆಕ್ಯೂರಿಟಿ ಮೆಷರ್ಸು. ಸೊ ಈ PDF ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸುಮ್ಮನೆ ನಾನು ಎಕ್ಸ್ಟ್ರಾ ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆ ಏನಿಲ್ಲ, ಈಸಿಯಾಗಿ ನೀವು ನೋಡ್ತಾ ಹೋಗ್ಬೋದು. ಸೊ ಈ PDF ಅನ್ನು ಓದ್ಕೊಂಡ್ರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.